ಬದುಕ್ ಬಂದೆ ಅಂತ ಯೋಚನೆ ಮಾಡ್ತಾ ಇದ್ಯಾ? ಪ್ರತಿ ಸಲ ನರಿ ಮಾಡೋ ಮಸ್ಲತ್ಗೆ ಸಿಂಹ ಬಲಿ ಆಗಲ್ಲ. ನಮ್ಮಪ್ಪನ ಸಾವಿಗೆ ನ್ಯಾಯ ಕೊಡ್ಸೋರ್ಗೂ ನಾನ್ ಮಣ್ಸಿರಲ್ಲ. ಕೃಷ್ಣ, ಏನು ಹೇಳ್ತಾ ಇದೀಯ ನೀನು? ನಮ್ಮಪ್ಪನ ಸಾವು ಆಕಸ್ಮಿಕ ಅಲ್ಲ, ಕೊಲೆ. ಆದ್ರೆ ಆ ಹೊಣೆನೆಲ್ಲ ನನ್ ತಲೆ ಕಟ್ಟಿದ್ರು. ಅದಕ್ಕೆಲ್ಲ ಕಾರಣ ಇವನೇ. ಸುಳ್ಳು ಸುಳ್ಳು ಸುಳ್ಳು, ಇವನ ಮಾತನ್ನ ಯಾರು ನಂಬಬೇಡಿ. ದೇವ್ರ ತರ ಪೂಜೆ ಮಾಡ್ತಿದ್ರು ನಮ್ಮ ಅಣ್ಣನ, ಅದಕ್ಕೆ ನಾನು ಕೊಲೆ ಮಾಡ್ತೀನ? ಶ್ರೀಮಾರಿ ಹಾಕಿ ಊರಿಂದ ಗಡಿಪಾರ್ ಮಾಡಿದ್ವಲ್ಲ, ಶಾಶ್ವತವಾಗಿ ಪಟ್ಟ ಹೋಯ್ತಲ್ಲ ಅನ್ನೋ ಹೊಟ್ಟೆ ಊರಿಂದ ಈ ತರ ಕತೆ ಕಟ್ತಾ ಇದ್ದಾನೆ. ಯಾರು ನಂಬೇಡಿ. ಅಲ್ಲ, ಇಷ್ಟೆಲ್ಲ ಮಾತಾಡೋನು ಏನು ಸಾಕ್ಷಿ ಇಟ್ಟಿದ್ದಾನೆ ಕೇಳಿ ಗುರುಗಳೇ, ಕೇಳಿ. ಸಾಕ್ಷಿ ಇಲ್ಲಿದೆ. ಹೇಳಲೇ. ತಪ್ಪಾಯ್ತು ಬುದ್ಧಿ. ಗಡಿ ಪಾರ್ ಮಾಡ್ಬಿಟ್ರು ಅಂಬ ಪಾಪದಾಗೆ ಹೆಂಗ ನಾವು ಊರ್ ಒಳಕ್ಕೆ ಕಾಲಿಕ್ಬೇಕು ಎಂಬ ಛಲಕ್ಕೆ ಈ ನಾಗಪ್ಪನ ಕೂಟ ಕೊಂದಾಕೋದಕ್ಕೆ ಕೈ ಜೋಡಿಸ್ಬಿಟ್ಟು ಮಣ್ ತಿಂಬೋ ಕೆಲಸ ಮಾಡ್ಬಿಟ್ವಿ. ಅಯ್ಯಯ್ಯೋ, ನಾಯಕರು ಕೊಲೆ ಆಗಿರೋದ? ಅವ್ರಿಗೆ ಇಂಥ ಕೆಟ್ಟ ಮಗ ಹುಟ್ಟಿರೋಕ್ ಸಾಧ್ಯನೇ ಇಲ್ಲ ಅಂತ ಅವಾಗಿಂದ ನನ್ ಮನ್ ಕೇಳ್ತಾ ಇತ್ತು. ಅಯ್ಯೋ, ಎಲ್ಲ ಒಂದಾಗಿ ಸೇರ್ಕೊಂಡು ಏನೋ ಮಸ್ಲತ್ ಮಾಡ್ತಾ ಇದ್ದಾರೆ. ನಂಬೇಡಿ. ಪಂಚಾಯಿತಿಗೆ ಮರ್ಯಾದೆನೇ ಇಲ್ದಂಗಾಗೋಯ್ತು. ಗಡಿಪಾರಾದ ನನ್ನ ಮಕ್ಕಳ ಊರೊಳಗೆ ಹೆಂಗ ಬಂದ್ರಿ? ಏನಾಗಪ್ಪ, ಊರವ್ರ ಎದುರುಗಡೆ ತಪ್ಪೊಪ್ಕೊಂಡು ಶರಣಾಗು. ಶಿಕ್ಷೆನ ನನ್ ತಾಯಿಗೆ ಬಿಡ್ತೀನಿ, ಇಲ್ಲ ಈ ತಾಯಿಗೆ ನಿನ್ನ ಬಲಿ ಕೊಟ್ಬಿಡ್ತೀನಿ. ಏನಂದೆ? ನಮ್ಮನ್ನೇ ಬಲಿ ಕೊಡ್ತೀಯ? ಬೇಡಪ್ಪ, ಪಾಪಿಗಳ ರಕ್ತ ಈ ಮಣ್ಣಲ್ಲಿ ಬೀಳಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮಪ್ಪ ನನ್ನ ಜೀವಂತವಾಗಿ ಬಿಟ್ಟಿದ್ರು. ಅವ್ರ ಮಗ ನೀನು. ನಿನ್ನಿಂದ ಈ ಕೆಲಸ ಆಗ್ಬಾರ್ದು. ಇವ್ರು ಮಾಡಿರೋ ಪಾಪನೆ ಇವ್ರನ್ನ ಬಲಿ ತಗೊಳುತ್ತೆ. ಬಿಡು. ಇಲ್ಲಮ್ಮ, ಇವ್ರು ನೀಗೆ ಬಿಟ್ರೆ ಶಿಕ್ಷೆ ಕೊಟ್ಟಂಗಾಗಲ್ಲ. ಅವ್ರಿಗೆ ಶಿಕ್ಷೆ ಆ ತಾಯಿನೇ ಕೊಡ್ಲಿಕ್ಕಂತ ನೀನ್ ಮಾತ್ರ ಕೊಲೆಗಾರ ಆಗ್ಬೇಡ. ಇಷ್ಟು ವರ್ಷಗಳ ಮೇಲೆ ಸಿಕ್ಕಿರೋ ನಿನ್ನ ಮತ್ತೆ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಕಂದ, ನನಗಿಷ್ಟ ಇಲ್ಲ. ಮನುಷ್ಯ ಎಷ್ಟೇ ಬುದ್ಧಿವಂತಿಕೆಯಿಂದ ಕೆಟ್ಟ ಕೆಲಸ ಮಾಡಿದ್ರು ಕಾಲನೇ ದಂಡ ಕಟ್ಟಿಸುತ್ತೆ. ಕೃಷ್ಣ, ನೀನು ನಿನ್ನ ತಂದೆ ಸ್ಥಾನವನ್ನ ತಗೋಬೇಕು. ಬೇಡ ಗುರುಗಳೇ, ನನ್ನ ತಂದೆ ಸಾವಿಗೆ ಕಾರಣ ನಾನಲ್ಲ ಅಂತ ಗೊತ್ತಾಯ್ತಲ್ಲ, ಅದೇ ನನಗೆ ದೊಡ್ಡ ಪಟ್ಟ ಸಿಕ್ತ ಹಾಗೆ. ಈ ಅಧಿಕಾರ, ಆಸ್ತಿ
ಇದ್ಯಾವುದು ನನಗೆ ಬೇಡ. ರಾಜಾ ನೋಡು, ಒಂದು ಊರಾಗ್ಲಿ ಒಂದು ದೇಶ ಆಗ್ಲಿ ಅದನ್ನ ಉದ್ಧಾರ ಮಾಡಕ್ಕೆ, ಅದನ್ನ ಕಾಪಾಡಕ್ಕೆ, ಮುನ್ನಡೆಸಕ್ಕೆ ಒಬ್ಬ ಸಾರಥಿ ಬೇಕೇ ಬೇಕಪ್ಪ. ನಿನಗೆ ಗೊತ್ತಿಲ್ಲ, ಎಲ್ರೂ ನಾಯಕರಾಗಕ್ಕಾಗಲ್ಲ. ನಿನಗೆ ನಿನ್ನ ರಕ್ತದಲ್ಲೇ ಇದೆ. ಒಪ್ಕೊಂಬಿಡಪ್ಪ, ಒಪ್ಕೊಳ. ಇದ್ರ ಜೊತೆ ಇನ್ನೊಂದು ಕೆಲಸ ಬಾಕಿ ಇದೆ. ಬಾಮ್ಮ. ಇವರಿಬ್ರು ಮದ್ವೆ. ಎಲ್ಲಿ ಹೋದ್ರು?